ಕಾರ್ಯಕ್ರಮ ಏನು ದಕ್ಷಿಣ ಭಾರತ ಆಲ್ ಇಂಡಿಯಾ ರಾಜ್ಯ ಮತ್ತು ಅಂತಾರಾಷ್ಟ್ರದಲ್ಲಿ ಏನು ಮಾಡಿದ್ದೀವಿ, ಇದು ಎಲ್ಲ ಭಾಷೆಯವರು ಜನ ಬಂದಿದ್ದಾರೆ. ತುಂಬ ಸಂತೋಷ ಆಗಿದೆ. ಆಮೇಲೆ ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ ಅದು ಸರಿಪಡಿಸೋದಕ್ಕೆ ನಾವು ರಾಜ್ಯದಾದ್ಯಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಅದು ಶಾರ್ಟ್ಲಿ ದಿನಾಂಕ ಗೊತ್ತುಪಡಿಸಿ ನಾವು ಹೇಳ್ತೀವಿ. ಆನಂತರ ಈಗೇನು ನಮಗೆ ಸಮಾಜದ ಮಕ್ಕಳಿಗೆ ಅನ್ಯಾಯ ಆಗಿದೆ, 95, 96, 97ರಲ್ಲಿ ಶ್ರೀಮಾನ್ ವೀರಪ್ಪ ಮೊಯ್ಲಿ ಅವರು ದೇವೇಗೌಡರು ಮಾಡಿರ್ತಕ್ಕಂಥ ಉಪ್ಪಾರ ಸಮಾಜದ ಮಕ್ಕಳಿಗೆ ಎಜುಕೇಷನ್ಗೆ ತುಂಬ ಅನ್ಯಾಯ ಆಗಿದೆ. ಅದನ್ನು ಈ ಸರ್ಕಾರದವರು ಸರಿಪಡಿಸಿದರೆ ಉಂಟು, ಇಲ್ಲಾಂದರೆ ನಾವು ರಾಜ್ಯದಂತ ಇದಕ್ಕೂ ಪ್ರೊಟೆಸ್ಟು ಇದ್ರ ಜೊತೆಯಲ್ಲಿ ಇದನ್ನು ಸೇರಿಸ್ಕೊಂಡು ನಾವು ಸ್ಟ್ರೈಕ್ ಮಾಡಬೇಕಾಗುತ್ತೆ. ಆನಂತರ ಕ್ಯಾಟಗರಿ 1ನಲ್ಲಿ ಈಗ ಏನು ನಾವು ನಿರೀಕ್ಷೆ ಮಾಡಿದ್ವಿ ಆ ಥರ ಆಗ್ತಾಯಿಲ್ಲ. ಇನ್ಕಮ್ ಕ್ರಿಮಿ ಲೇಯರ್ನಲ್ಲಿ ನಮ್ಗೆ ಇರಲಿಲ್ಲ. ಅದನ್ನು 2012ರಲ್ಲಿ BJP ಸರ್ಕಾರದವರು ಕ್ರಿಮಿ ಲೇಯರ್ 2 ಲಕ್ಷಕ್ಕೆ ಲಿಮಿಟ್ ಹಾಕಿ ನಮ್ಮ ಮಕ್ಕಳಿಗೆ ಫೀಸ್ ಕನ್ಸೆಷನ್ ಕೊಟ್ಟಿರಲಿಲ್ಲ. ಈಗ ವರ್ಷಕ್ಕೆ 500ರಿಂದ 600 ಕೋಟಿ ರೂಪಾಯಿ ನಮ್ಮ ಮಕ್ಕಳು ಸಮಾಜಕ್ಕೆ ಅನ್ಯಾಯ ಆಗ್ತಾಯಿದೆ. ಇದನ್ನು ನಾವು ಎಲ್ಲರೂ ಉಪ್ಪಾರ ಸಮಾಜದವರು ಅರ್ಥ ಮಾಡಿಕೊಂಡು ಎಜುಕೇಟೆಡ್ ಇದನ್ನು ನೋಡಿಕೊಂಡು ಇದನ್ನು ಸರಿಪಡಿಸೋ ಕೆಲಸ ನಾವು ಸಮಾಜದವ್ರು ಮಾಡಬೇಕಾಗಿದೆ. ಈಗ ಒಗ್ಗಟ್ಟಾಗಿ ಸಮಾಜಕ್ಕೆ ಇನ್ಕಮ್ ಇಲ್ಲ, ಆಮೇಲೆ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ, ಅದಕ್ಕೆ ನಿಗಮಕ್ಕೆ ಚೇರ್ಮನ್ ಮಾಡಲಿಲ್ಲ ಮತ್ತು ಇದನ್ನು ಮಾಡಲಿಲ್ಲ. MLAಗಳಿಗೆ ಇದು ಇದು ಏನು ಸರಿ ಆಗ್ತಾ ಇಲ್ಲ. ಈ ಮೀಟಿಂಗ್ ನಂತರ ಏನು ನಿರ್ಣಯ ತಗೊಳ್ತಾರೆ ಸರಿಪಡಿಸೋದಕ್ಕೆ ಆದರೆ ನಾವು ಸುಮ್ಮನೆ ಇರ್ತೀವಿ, ಇಲ್ಲ ಅಂದರೆ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಮಾಡ್ತೀವಿ. ಇದನ್ನು ಬೀದರಿಂದ ಚಾಮರಾಜನಗರ, ಕೋಲಾರದಿಂದ ಮಂಗಳೂರವರೆಗೂ ನಾವು 2 ರೀತಿಯಲ್ಲಿ ನಾವು ಭಗೀರಥ ಯಾತ್ರೆ 2004ರಲ್ಲಿ ಏನು ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ನಾವು ಈ ಸಮಾಜಕ್ಕೆ ನಾವು ಅದು ಎಲ್ಲ